ಶ್ರೀಕೃಷ್ಣನ ಇನ್ನೊಂದು ಗುಣ ಏನಂದರೆ ಶ್ರೀಕೃಷ್ಣ ಅತಿ ಪ್ರಸಿದ್ಧವಾದವನು. ಇಡೀ 3 ಲೋಕಗಳಲ್ಲಿ ಪ್ರಸಿದ್ಧನಾದವನು. ಈ ಲೋಕದಲ್ಲಿ ಕೆಲವರು ಒಂದು ರಾಜ್ಯದಲ್ಲಿ ಫೇಮಸ್ ಆಗಿರ್ಬೋದು, ಕೆಲವರು ಇಡೀ ಪೃಥ್ವಿಯಲ್ಲಿ ಫೇಮಸ್ ಆಗಿರ್ಬೋದು, ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇರ್ಬೋದು. ಆದರೆ ಕೃಷ್ಣ ಇಡೀ ಬ್ರಹ್ಮಾಂಡದಲ್ಲಿ ಫೇಮಸ್ ಆಗಿದ್ದಾನೆ. ಸೊ ಒಂದು ಘಟನೆ ಶಾಸ್ತ್ರದಲ್ಲಿ ಬರ್ತದೆ. ಒಮ್ಮೆ ದ್ವಾರಕೆಯಲ್ಲಿ ಒಂದು ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗಿಗೆ ಕೃಷ್ಣ ಇಡೀ ಬ್ರಹ್ಮಾಂಡಗಳ ಎಲ್ಲ ಬ್ರಹ್ಮಾಜಿಯನ್ನು ಇನ್ವೈಟ್ ಮಾಡ್ತಾನೆ. ಸೊ ಎಲ್ಲ ಬ್ರಹ್ಮಾಂಡದಿಂದ ಬ್ರಹ್ಮಾಜಿ ಬಂದು ಕೃಷ್ಣನಿಗೆ ರಿಪೋರ್ಟ್ ಮಾಡ್ತಾ ಇದ್ರು. ಸೊ ನಮ್ಮ ಚತುರ್ಮುಖ ಬ್ರಹ್ಮಾಜಿ ಕೂಡ ಅಲ್ಲಿ ಹೋಗ್ತಾರೆ. ಸೊ ನಮ್ಮ ಬ್ರಹ್ಮಾಂಡದ ಬ್ರಹ್ಮನಿಗೆ 4 ತಲೆಗಳು, ಆದರೆ ಇತರ ಬ್ರಹ್ಮಾಂಡಗಳಲ್ಲಿ 100 ತಲೆಗಳು, 1000 ತಲೆಗಳು, ಮತ್ತೆ ಕೋಟಿ ಕೋಟಿ ತಲೆಗಳಿರುವಂತಹ ಬ್ರಹ್ಮ. ಸೊ ಅವರೆಲ್ಲರೂ ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ರು. ಕೃಷ್ಣನಿಗೆ ಎಲ್ಲ ರಿಪೋರ್ಟ್ ಮಾಡ್ತಾ ಇದ್ರು. ತಮ್ಮ ಸಾವಿರಾರು ತಲೆಗಳಿಂದ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ಭಗವಂತನ ಪಾದ ಸ್ಪರ್ಶ ಮಾಡ್ತಾ ಇದ್ರು. ಆಗ ನಮ್ಮ ಬ್ರಹ್ಮಾಜಿಗೆ ಅರ್ಥ ಆಗ್ತದೆ, ನಾನು ತಿಳ್ಕೊಂಡಿದ್ದೆ ನಾನೇ ಒಬ್ಬ ಬ್ರಹ್ಮ, ನಾನೇ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ. ಆದರೆ ಇಲ್ಲಿ ಸಾವಿರಾರು ಬ್ರಹ್ಮಾಜಿ ಬಂದಿದ್ದಾರೆ, ಎಲ್ಲರೂ ಕೃಷ್ಣನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಕೃಷ್ಣ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದಾನೆ. ಸೊ ಯಾಕೆಂದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣನೇ. ಸೊ ಅಂತಹ ಪ್ರಸಿದ್ಧವಾದ ಕೃಷ್ಣನಿಗೆ ನಾವು ಕೂಡ ಭಕ್ತಿ ಭಾವನೆಯನ್ನು ಬೆಳೆಸಿಕೊಂಡು ಭಗವಂತನ ಸೇವೆಯಲ್ಲಿ ನಿರತರಾಗೋಣ. ಹರೇ ಕೃಷ್ಣ.